ಹರ್ಷ ಶಿವರಾಮ್ ಕನ್ನಡದ ಪ್ರಸಿದ್ಧ ವಾಹಿನಿ ಉದಯ ಟಿವಿಯಲ್ಲಿ ಒಬ್ಬ ಜನಪ್ರಿಯ ನಿರೂಪಕ. ಶ್ರೀ ಎಚ್.ಎಸ್. ಶಿವರಾಮ್ ಹಾಗೂ ಶ್ರೀಮತಿ ಸುನಂದಾ ಶಿವರಾಮ್ ಅವರ ಹಿರಿಯ ಮಗ ಹರ್ಷ ಶಿವರಾಮ್. ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಸರಸ್ವತಿ ವಿದ್ಯಾಮಂದಿರ್ ಹಾಗೂ ವಿಜಯ ಹೈಸ್ಕೂಲಿನಲ್ಲಿ ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಮಾಸ್ಟರ್ಸ್ ಇನ್ ಕಾರ್ಪೊರೇಟ್ ಲಾ ಮುಗಿಸಿ ಪದವಿಯನ್ನು ಪಡೆದಿದ್ದಾರೆ. ಸುಮಾರು 8 ವರ್ಷಗಳ ಕಾಲ ಉದಯ ಟಿವಿಯಲ್ಲಿ ನಿರೂಪಕರಾಗಿ ಕಲಾವಿದನಾಗಿ ಕಾರ್ಯನಿರ್ವಹಿಸಿ ನಂತರ ಬಿಗ್ FM, ರೇಡಿಯೋ 1 ಸಂಸ್ಥೆಗಳಲ್ಲೂ ಒಬ್ಬ ಆರ್ಜೆಯಾಗಿ ಹಾಗೂ ಆ ಸಂಸ್ಥೆಯ ಸೌತ್ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆಲ್ಲ ನವಿಲುಗರಿ ಇಟ್ಟಂತೆ ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಅದರ ಸೋಷಿಯಲ್ ಮೀಡಿಯಾ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದರು. ಹೆಸರಿನಲ್ಲಿ ಹರ್ಷ. ಅವರ ಪಟಪಟ ಮಾತುಗಳಿಂದ ಅಕ್ಷರಗಳಿಗೆ ಕೊಡುವರು ಸ್ಪರ್ಶ. ಮಾಧ್ಯಮದಿಂದ ಕ್ಯಾಮ್ರಾಯಿಂದ ದೂರ ಇದ್ದರೂ ತುಂಬಾ ವರ್ಷ. ಬನ್ನಿ ಈಗ ನಮ್ಮ 101 ನೆನಪು ಕುಟುಂಬಕ್ಕೆ ಬರಮಾಡಿಕೊಳ್ಳೋಣ ಹರ್ಷ ಅವರನ್ನು ಅದೇ ಹರುಷದಿಂದ, ಸಂತೋಷದಿಂದ, ಪ್ರೀತಿಯಿಂದ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾಗೆ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಗೊತ್ತಾಗಿದೆ ಅತಿಥಿ ಯಾರು ಅಂತ. ಫಸ್ಟ್ ಐ ನೀಡ್ ಟು ಥ್ಯಾಂಕ್ಸ್, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಐ ನೀಡ್ ಟು ಥ್ಯಾಂಕ್ ಹಿಮ್. ಯಾಕೆಂತಂದರೆ ದೇವಿಕಾ ಮೇಡಮ್ ಅವರ ಸರಣಿನ ನಾನು ಮಾಡಿದಾಗ ತುಂಬ ಜನ ನೀವು ಕೇಳಿದ್ರಿ, ನಾನು ಅದರ ಕಾಮೆಂಟ್ಸು ಹಾಕ್ತೀನಿ. ಹರ್ಷ ಶಿವರಾಮ್ ಅವ್ರನ್ನ ಮಾಡಿ, ಹರ್ಷ ಅವ್ರನ್ನ ಸಂದರ್ಶನ ಮಾಡಿ ಅಂತ. ಹರ್ಷ ಅವರು ನನಗೆ ಪರಿಚಿತರೆ, ಅಂದರೆ ತೀರಾ ಕ್ಲೋಸ್ ಅಂತಲ್ಲ, ಬಟ್ ಮುಖ ತುಂಬ ಚೆನ್ನಾಗಿ ಪರಿಚಯ. ನಾವೆಲ್ಲ ಒಂದೇ ಈ ಆ್ಯಂಕರಿಂಗ್ ಡೇಸ್ ಟೈಮ್ನವರು. ಸೊ ಇನ್ಸ್ಟಾನಲ್ಲಿ ಅವ್ರಿಗೆ ಮೆಸೇಜ್ ಮಾಡಿದೆ. ಯು ವೋಂಟ್ ಬಿಲೀವ್, ನಾನು ಮೆಸೇಜ್ ಮಾಡಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಸೋ ಸ್ವೀಟ್ ಆಫ್ ಹಿಮ್ ಅವ್ರ ಮೆಸೇಜ್ ಬಂತು. ಅವ್ರ ನಂಬರ್ ಕಳಿಸಿದ್ರು, ಮಾತಾಡಿದೆ. ನೆಕ್ಸ್ಟ್ ಡೇನೇ ಇಂಟರ್ವ್ಯೂನೂ ಫಿಕ್ಸ್ ಆಗೋಯ್ತು. ಸೊ ಐ ಆಮ್ ಸೋ ಹ್ಯಾಪಿ. ಯಾಕೆಂದರೆ ಜನರಲಿ ನಾವು ತುಂಬ ವರ್ಷಗಳು, ಕೆಲವು ದಿವಸಗಳೆಲ್ಲ ಫಾಲೋ ಅಪ್ ಮಾಡಿದ್ಮೇಲೂ ಡೇಟ್ಗಳು ಸಿಗೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ 1 ಡೇ ಇಂಟಿಮೇಷನ್, 1 ಫೋನ್ ಕಾಲ್, 1 ಮೆಸೇಜ್, ಹೀಸ್ ಹಿಯರ್. ಸೊ ಅವರೇ ನನ್ನದರ್ ದೆನ್ ನಮ್ಮ ಶ್ರೀ ಹರ್ಷ ಶಿವರಾಮ್ ಅವರು. ಹರ್ಷ ಶಿವರಾಮ್ ಅವರ ಸಾಧನೆ, ಅವರ ಜೀವನದ ಒಂದು ಪುಸ್ತಕಗಳನ್ನ ತೆಗಿತಾ ಹೋದರೆ, ಹಾಳೆಗಳನ್ನ ತೆಗಿತಾ ಹೋದರೆ ಅವ್ರ ಸಾಧನೆಗಳೇನು ಅಂತ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಅವರು ಒಪ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕಕ್ಕೆ ಸಂಬಂಧಪಟ್ಟ, ಕಿರುತೆರೆಗೆ ಸಂಬಂಧಪಟ್ಟ ಈ ರೀತಿಯಾಗಿರುವ ನಮ್ಮ ಸ್ನೇಹಿತರನ್ನ, ಹಿರಿಯರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಬದುಕಿನ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಹರ್ಷ ಅವರೇ ನಮಸ್ಕಾರ. ನಮಸ್ತೆ ರಘು ಸರ್, ಹೇಗಿದ್ದೀರಾ ಸರ್? ನೀವು ರಘು ಅಂತ ಪ್ಲೀಸ್. ಅದೇ ಏನು ಹೇಳಬೇಕು ಕನ್ಫ್ಯೂಸ್ ಆಗ್ತಾ ಇದೆ. ರಘು ಅಂತ ಹೆಂಗೆ ಕರೀತೀರಾ ಹಂಗೆ ಕರೀರಿ ಪ್ಲೀಸ್. 100%. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್. ರಘುಜಿ, ನೀವು ನನ್ನ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ವ್ಯೂವರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮನ್ನ ಒಂದು ಸ್ಮಾಲ್ ಇಂಟರ್ವ್ಯೂ ಮಾಡೋಣ ಅಂತಿದ್ದೆ. ಅಯ್ಯೋ ಸುಂದರಿ, ಕಾರಣ ಏನು ಅಂದರೆ ರಘು ಅವರೇ, ಇದು ನಿಮ್ಮ ಸ್ಪೇಸು, ನಂದಲ್ಲ. ಇಲ್ಲ ರಘು ಅವರೇ, ಕಾರಣ ಏನಂತ ಹೇಳಿದ್ರೆ, ನಿಜವಾಗ್ಲೂ ವೀಕ್ಷಕರದ್ದು ಇದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನಾವೆಲ್ಲ ಆ್ಯಂಕರ್ಗಳಾಗಿಂತ ಮುಂಚೆ ಫಸ್ಟು ಬಂದಂತಹ ಸೀನಿಯರ್ ಆ್ಯಂಕರ್ ರಘುರಾಮ್ ಅವರು. ಇಲ್ಲ, ಈ ಸೀಕ್ರೆಟ್ ನಿಮ್ಗೆ ಗೊತ್ತಿದೆಯೋ ಇಲ್ವೋ ರಘು ಅವ್ರು, ಹೇಳ್ತೀನಿ ಕೇಳಿ. ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ರಘುರಾಮ್ ಅವ್ರ ಫ್ಯಾನ್ಸು ಸರ್. ಹೇಳ್ತೀನಿ ಕೇಳಿ ಸರ್ ಕತೆನಾ. ಸೊ ಯಾವಾಗ ಕೇಬಲ್ ಟಿವಿ ಡೇಸ್ ಸರ್, ಅವಾಗ ಬೇರೆ ಯಾವುದು ಸೋಷಿಯಲ್ ಮೀಡಿಯಾ ಡಯಲಿನ್ ಶೋಸು. ಅದರಲ್ಲಿ 1995ಇಂದ ನಾವು ಮನೇಲಿ ಕೂತ್ಕೊಂಡು ಕಾಯ್ತಾ ಇದ್ವಿ, ಏನೋ ರಘುರಾಮ್ರು ಫೋನ್ ಮಾಡಬೇಕಂತ. ಫೋನ್ ಮಾಡಿ, ಫೋನ್ ಕನೆಕ್ಟ್ ಆಗಿ ನಿಮ್ಮ ಜೊತೆ ಮಾತಾಡಿ ನೀವು ಹಾಡು ಹಾಕ್ತಿರಲ್ಲ, ಏನೋ ಒಂದು ಬೇರೆ ಖುಷಿ ಅದು. ಪ್ಲಸ್ ನಾವೆಲ್ಲ ಏನು ಅಷ್ಟೇ ಮಾಡ್ತಾ ಇದ್ವಿ ಗೊತ್ತಾ ಸರ್, ಅಲ್ಲ ರಘುರಾಮ್ ಅವ್ರು ಮಾತಾಡ್ಬಿಟ್ಟು ಈಗ ಈ ಹಾಡು ನಿಮಗೆ ಅಂತ ನಿಮ್ಮದೇ ಒಂದು ಸ್ಟೈಲ್ ಇತ್ತು. ಹೇಳಿದ ತಕ್ಷಣ ಹೆಂಗೆ ಹಾಡ್ಬಾರ್ದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ನಮ್ಗೆ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಟೆಕ್ನಾಲಜಿ ಅಂತ. ಸೊ ಆ ಟೈಮಿಂದ ಐ ಥಿಂಕ್ ಸ್ನೇಹಿತರೆ, ರಘುರಾಮ್ ಅವರು ಆ್ಯಸ್ ಎ ಸೀನಿಯರ್ ಆ್ಯಂಕರ್ ಅವರಿಂದ ನೋಡಿ ಕಲಿತು ಸುಮಾರು ಜನ ನಾವೆಲ್ಲ ಬಂದ್ವಿ ಆ್ಯಂಕರ್ಗಳು. ಇಲ್ಲ, ನಿಜ ಹೇಳ್ತಾ ಇದ್ದೀನಿ ರಘು ಅವರೇ, ದೊಡ್ಡ ಮಾತೇನಲ್ಲ. ಅದಾದಮೇಲೆ ದ ವೇ ಹಿ ಹಸ್ ಗ್ರೋನ್, ವೆದರ್ ಒಂದು ನಟನಾಗಿ ಅಥವಾ ಲೇಖಕನಾಗಿ, ನಿರ್ದೇಶಕನಾಗಿ, ಈ ಟಿ ವಿಲಿ ದೊಡ್ಡ ಆ್ಯಂಕರ್ ಆಗಿದ್ರು. ಫೆನಾಮಿನಲ್ ಸರ್. ಇನ್ಫ್ಯಾಕ್ಟ್ ನೆನ್ನೆ ಜಸ್ಟು ರಘುಜಿ ಇನ್ಸ್ಟಾಗ್ರಾಮಲ್ಲಿ ನೀವು ಹೇಳ್ತಾ ಇದ್ರಿ ನಂಗೆ ಪಿಂಗ್ ಮಾಡಿದ್ರಿ ಅಂತ. ಮಾಡಿದ ತಕ್ಷಣ ಯಾರಪ್ಪ ಇಮಿಡಿಯೇಟಾಗಿ ನೋಡಿದೆ ಪ್ರೊಫೈಲು. ಆ್ಯಂಡ್ ದ ಫಸ್ಟ್ ಥಿಂಗ್ ಐ ಡಿಡ್ ಇಸ್ ಮನೆಗೆ ತೊಗೊಂಡು ನಮ್ಮ ತಂದೆ ತಾಯಿ ಕೂಡ ನಿಮ್ಮ ಫ್ಯಾನ್ಸು, ಹೀಗೆ ರಘುರಾಮ್ ಅವ್ರು ಇಂಟರ್ವ್ಯೂ ಮಾಡ್ತಾರಂತೆ. ಬಿಕಾಸ್ ನಮಗೆ ಬೇರೆಯವ್ರು ಇಂಟರ್ವ್ಯೂ ಮಾಡೋ ಅಭ್ಯಾಸ ಸರ್, ಎಷ್ಟೋ ವರ್ಷದಿಂದ ಮಾಡಿಲ್ಲ. ಇವತ್ತು ರಘುರಾಮ್ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಶುಕ್ರದೇಶ ಸ್ಟಾರ್ಟ್ ಆಗ್ತಾ ಇದೆ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ತುಂಬ ನನ್ನ ಯೋಗ್ಯತೆಗಿಂತ ಜಾಸ್ತಿ ಹೋಗಿದ್ದೀರಾ. ಥ್ಯಾಂಕ್ ಯು. ಕಮ್ಮಿ ಹೊಗಳಿದ್ದೀನಿ, ಹೊಗಳಿಕೆ ಎಲ್ಲ ನಿಜವಾದ ಮಾತು ಹೇಳಿದ್ದೀನಿ. ಥ್ಯಾಂಕ್ ಯು ಹರ್ಷ ಅವರೇ, ಸೋ ನೈಸ್ ಆಫ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್ ಇಮಿಡಿಯೇಟ್ ಆಗಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲಿದ್ದೀರಾ, ಏನಾಗಿದ್ದೀರಾ,
ಇದನ್ನೆಲ್ಲ ತುಂಬ ಪ್ರಶ್ನೆಗಳಿದೆ. ಹೌದು. ನೀವು ನಂಬಲ್ಲ, ತುಂಬ ಜನ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಕೇಳಿದ್ರು ನನ್ನನ್ನು. ಓಕೆ. ದೇವಿಕಾ ಅವ್ರದ್ದು ಇಂಟರ್ವ್ಯೂ ಆದ್ಮೇಲಂತೂ ಪರ್ಟಿಕ್ಯುಲರ್ಲಿ ಹರ್ಷ ಅವ್ರನ್ನ ಇಂಟರ್ವ್ಯೂ ಮಾಡಿ ಆ್ಯಂಡ್ ವಿತ್ ಯೋರ್ ಫುಲ್ ನೇಮ್ ಹರ್ಷ ಶಿವರಾಮ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳ್ತಾ ಇದ್ರು. ಓಕೆ, ನಾನೆಲ್ಲ ಒಂದೊಂದಾಗಿ ಮಾತಾಡ್ಕೊಂಡು ಹೋಗ್ತೀನಿ. ನಿಮ್ಮ ನೆನಪಿನ ಊರುಗಳಿಗೆ ಹೋಗಿ ಸ್ಟಾರ್ಟ್ ಮಾಡೋಣ. ಬೇಸಿಕಲಿ ಹರ್ಷ ಅವರು ಎಲ್ಲಿಯವರು, ಯಾವ ಊರಿನವರು, ಎಲ್ಲಿ ನೀವು ಹುಟ್ಟಿದ್ದು, ಅಪ್ಪ ಅಮ್ಮ ಏನು ಮಾಡ್ತಾರೆ? ಸರ್, ನಾವು ಹುಟ್ಟಿದ್ದು ಬೆಂಗಳೂರೇ. ಓಕೆ. ಸೊ ನಾವು ಒಂದು ಔಟ್ ಆ್ಯಂಡ್ ಔಟ್ ಬ್ಯಾಂಗ್ಳೂರ್ ಬಾಯ್. ಹುಟ್ಟಿದ್ದು December 3rd, 1980. ಸೊ ವಯಸ್ಸು ಕೂಡ ರಿವೀಲ್ ಮಾಡಿಬಿಟ್ಟೆ. 44 ಇಯರ್ಸ್ ನನಗೆ. ಓಕೆ. ಚಾಮರಾಜಪೇಟೆಯಲ್ಲಿ ಜೂಬ್ಲಿ ನರ್ಸಿಂಗ್ ಹೋಮ್ ಅಂತ ಇದೆ ಸರ್. ಓಕೆ. ಸೊ ಅಲ್ಲಿ ಹುಟ್ಟಿದ್ದು. ತಂದೆ ತಾಯಿ ಕೂಡ ಬೆಂಗಳೂರೇನೆ. ತಾಯಿ ಆ್ಯಕ್ಚುಲಿ ತೀರ್ಥಹಳ್ಳಿ ಮೂಲ. ನಮ್ಮ ತಂದೆ ತಾತ ಎಲ್ಲ ಅವರೆಲ್ಲ ಹುಟ್ಟಿದ್ದು ಬೆಂಗಳೂರಲ್ಲೇ, ಬಟ್ ಹರಿಹರಪುರ ಅಂತ ಅವ್ರು ಇನ್ಷಿಯಲಲ್ಲಿ ಬರುತ್ತೆ ಸರ್. Okay. ಅವರು ಹೋಗಿಲ್ಲ, ನಾವು ಹೋಗಿಲ್ಲ. ಓಕೆ. ಇನ್ಷಿಯಲಲ್ಲಿ ಕೇಳಿದ್ದೀವಿ. ಓಕೆ. ಸೊ ನಮ್ಮ ತಂದೆ H.S. ಶಿವರಾಮ್ ಅಂತ. ಇದ್ರದ್ದೊಂದು ಸ್ವಾರಸ್ಯಭರಿತ ಒಂದು ಕಥೆನೋ ಪ್ರಸಂಗನೋ ಒಂದು ಹೇಳ್ತೀನಿ, ನಿಮಗೂ ಗೊತ್ತಿರ್ಬೋದು ರಘು ಅವರೇ. ಬಿಕಾಸ್ ನಾನು ಮೀಡಿಯಾಲಿದ್ದೆ, ಆ್ಯಂಕರ್ ಆಗಿದ್ದೆ, RJ ಆಗಿದ್ದೆ. ಸುಮಾರು ಜನ ನನ್ನ ಆರ್ಟಿಸ್ಟ್ ಶಿವರಾಮ್ ಅವ್ರ ಮಗ ಅಂತ ಇವತ್ತಿಗೂ ಅಂದ್ಕೊಂಡಿದ್ದಾರೆ. ಹೌದು. ಆ್ಯಂಡ್ ಎಷ್ಟೊಂದು ಕಡೆ ನಾನು ಅದನ್ನ ಹಂಗೆ ಮೇಂಟೈನ್ ಮಾಡಿದ್ದೀನಿ. ಕಾರಣ ಏನಂದರೆ ಬಿಟ್ಟು ಊಟ, ಬಿಟ್ಟು ಐಸ್ ಕ್ರೀಮ್ ಎಲ್ಲ ಅದರಿಂದ ಸಿಕ್ಕಿದೆ. ಸೊ ನಮ್ಮ ತಂದೆ ಆ್ಯಕ್ಚುಲಿ ಚಾರ್ಟೆಡ್ ಅಕೌಂಟೆಂಟ್ H.S. ಶಿವರಾಮ್ ಅಂತ. ಅವರು BCom LLB FC ಈಗಲೂ ಹೇಳ್ತಾರೆ 3 ಡಿಗ್ರಿ ಓದಿದ್ದೀನಯ್ಯ ಅಂತ. ಅವ್ರ ಆಫೀಸ್ ಬಂದು ಜಯನಗರದಲ್ಲಿ ಶಿವರಾಮ್ ಆ್ಯಂಡ್ ಕಂಪನಿ ಅಂತಿದೆ. ಬಟ್ ಇದೇನಪ್ಪ ಇನ್ಸಿಡೆಂಟ್ ಅಂದರೆ, ಬಿಕಾಸ್ ಹರ್ಷ ಶಿವರಾಮ್ ಅಂತ ಹೆಸರಿರೋದ್ರಿಂದ ಸರ್, ಆ ಟೈಮಲ್ಲೂ ಅಷ್ಟೇ. ಆ್ಯಂಡ್ ವಿಜುವಲ್ ಮೀಡಿಯಮ್ ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತು. ಈಗಲೂ ಅಷ್ಟೇ ಸರ್, ನಾನು TV ಆ್ಯಂಕರಿಂಗ್ ಬಿಟ್ಟು 20 ವರ್ಷ ಆಯಿತು. ಜನ ಸರ್ ನಿಮ್ಮ ಕಣ್ಣು ನೋಡಿ ರೆಕಗ್ನೈಸ್ ಮಾಡ್ತೆ ಸರ್ ಅಂತಾರೆ. ಇದೇನು ಸರ್ ಸ್ವಲ್ಪ ದಪ್ಪ ಬಿಡಿದ್ರೆ, ಅವಾಗ 25 ವರ್ಷ ಕಣಯ್ಯ, ಈಗ 44 ವರ್ಷ ಆಗಲೇಬೇಕಲ್ಲ, ಈ ಥರ ಮಾತಾಡ್ತೀನಿ. ಬಟ್ ಇನ್ಫ್ಯಾಕ್ಟ್ ಆರ್ಟಿಸ್ಟ್ ಶಿವರಾಮ್ ಅವ್ರು ಕೂಡ ನಂಗೆ ಹೇಳಿದರು, ಏನಯ್ಯ ನೀನು ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ಯಾ, ಎಲ್ಲರೂ ಸರ್ ನಿಮ್ಮ ಮಗ TV ಆ್ಯಂಕರಿಂಗ್ ಮಾಡ್ತಾನೆ ಅಂತಾರೆ. ಇಲ್ಲ, ನನ್ನ ಮಕ್ಳು ಇಂಜಿನಿಯರಿಂಗ್ ಓದ್ತಾ, ಆ ಟೈಮಲ್ಲಿ ಹೇಳಿದ ಜ್ಞಾಪಕ ಇದೆ. ಸೊ ಅದೊಂದು ಮಿಸ್ಕಾನ್ಸೆಪ್ಷನ್ ತುಂಬ ವರ್ಷಗಳಿಂದಿದೆ. ಆ್ಯಂಡ್ ಲೈಕ್ ಐ ಟೋಲ್ಡ್ ಯು, ಸುಮಾರು ಕಡೆ ನಾನು ನೀವು ಶಿವರಾಮ್ ಅವ್ರ ಮಗನ ಸರ್ ಅಂತಾರೆ. ಸರ್ ಹೌದು ಅಂತೀನಿ, ಯಾಕೆ ನಮ್ಮ ತಂದೆ ಶಿವರಾಮ್ ಅವ್ರ ಮಗ ತಾನೆ, ನಾ ಯಾಕಿಲ್ಲ ಅಂತ ಹೇಳಿ ಆರ್ಟಿಸ್ಟ್ ಅಂತ ಹೇಳಲ್ಲ. ಇನ್ಫ್ಯಾಕ್ಟ್ ಅವ್ರು ಆರ್ಟಿಸ್ಟನ್ನು ಮಿಸ್ಟೇಕ್ ಮಾಡ್ಕೊಂಡು ತಪ್ಪಿಲ್ಲ. ಈಗ ಆರ್ಟಿಸ್ಟ್ ಶಿವರಾಮ್ ಅವರು ಒಂದು ತಂದೆ ಸ್ಥಾನನೇ. ಸೊ ಇದರಿಂದ ಫ್ರೀ ಗೋಬಿ ಮಂಚೂರಿಯನ್ನು, ಊಟ, ಐಸ್ ಕ್ರೀಮು, ಬಿಕಾಸ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫುಡಿ ಸರ್ ನಾನು. ಐ ಥಿಂಕ್ ನೀವು ಅಷ್ಟೇ ಅಂತ ಬೇಜಾನ್ ಎಂಜಾಯ್ ಮಾಡಿದ್ದೀನಿ. ಇಷ್ಟು ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಇದು ಕೊಡ್ತಾ ಇದ್ದೀನಿ. ಹೇಳಿ ಸರ್, ಯಾವ್ದ್ರ ಬಗ್ಗೆ ಮಾತಾಡಿ. ಅಪ್ಪ ಅಮ್ಮ, ಅಪ್ಪನ ಹೆಸರು ಶಿವರಾಮ್, ಅಮ್ಮನ ಹೆಸರೇನು? ಸರ್, ನಮ್ಮ ತಾಯಿ ಹೆಸರು ಸುನಂದ ಅಂತ, ಸುನಂದ ಶಿವರಾಮ್. ಅವರು ನಮ್ಮ ಅಜ್ಜಿ ಎಲ್ಲ ತೀರ್ಥಹಳ್ಳಿ ಮಲೆನಾಡು ಕಡೆ ಮೂಲದವರು. ಅಮ್ಮ ವರ್ಕಿಂಗ್ ಹೌಸ್ ವೈಫ್? ಇಲ್ಲ, ನಮ್ಮ ತಾಯಿ ಮೊದಲಿಂದ ವರ್ಕಿಂಗ್ ಆಸ್ ಎ ಹೌಸ್ ವೈಫ್. ವರ್ಕಿಂಗು, ಬಟ್ ಮನೇಲೆ ವರ್ಕಿಂಗ್, ವರ್ಕ್ ಫ್ರಮ್ ಹೋಮ್. ಓಕೆ. ಒಬ್ರು ತಂಗಿನಾ? ಒಬ್ಬರು ತಂಗಿ ನಂದಿತಾ ಅಂತ. ಆ್ಯಂಡ್ ನನಗೂ ನನ್ನ ತಂಗಿಗೂ ತುಂಬ ಫೇಮಸ್ ಏನಂದರೆ ರಘು ಅವರೇ, ಜಗಳ. ನನ್ನ ತಂಗಿ ನನಗಿಂತ 7 ವರ್ಷ ಚಿಕ್ಕವಳು. ಚಿಕ್ಕ ಮಗು ಆದಾಗ ಎಗರು ಹೊಡೆಯೋಳು ಸರ್. ನಿಮಗೆ? ನನಗೆ. ಆ್ಯಂಡ್ ನಾವು ವಾಪಸ್ ಹೊಡೆಯೋಂಗಿಲ್ಲ, ಯಾಕೆಂದ್ರೆ ದೊಡ್ಡವರ ಜವಾಬ್ದಾರಿಯಿಂದ ಇರಬೇಕಲ್ಲ, ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಣ್ಣನಿಂದ. ಬಟ್ ಅಷ್ಟೇ ಪ್ರೀತಿ ಇದೆ ಸರ್. ಈಗಲೂ ಸರ್, ಈಗ ಹೋದ್ರೂ ನಮ್ಮ ತಾಯಿ ನಮ್ಮಿಬ್ಬರು ಜಗಳ ಬಿಡಿಸ್ಬೇಕು. ತಂಗಿಗೆ ಮದುವೆ ಆಗಿದೆ ಆಸ್ಟ್ರೇಲಿಯಲ್ಲಿ. ಐ ಥಿಂಕ್ 2015 ಸೆಟ್ಲ್ ಆಗಿದ್ದಾಳೆ. ಆ್ಯಂಡ್ ಈಗ 3 ಹೆಣ್ಮಕ್ಳ ತಾಯಿ, ಪ್ರೌಡ್ ಮದರ್ ಆಫ್ 3 ಲಕ್ಷ್ಮೀಸ್. ಸೊ 3 ಸೊಸೆರು? ಹೌದು ಸರ್. ಆ್ಯಂಡ್ ಅವರು ನನ್ನ ಮಕ್ಳ ಥರನೇ, ಅವರು ಅಷ್ಟೇ ಪ್ರೀತಿ ಮಾಡ್ತಾರೆ. ಈ ವರ್ಷ ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ 3ನೇ ಮಗು ಡೆಲಿವರ್ ಮಾಡಿದ್ರು. ಸೂಪರ್. ನಿಮ್ಮ ಬಾವ ಏನು ಮಾಡ್ಕೊಂಡಿದ್ದಾರೆ? ಸರ್, ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ತಂಗಿ ಕೂಡ ಟೆಕ್ಕಿ. ಈ SAP ಇಂಜಿನಿಯರ್ಸ್ ಅಂತಾರಲ್ಲ, ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು. ಒಂದೇ ಟೀಮಲ್ಲಿ ವರ್ಕ್ ಮಾಡಿ ಪಿಜ್ಜಾ ತಿನ್ನೋಕ್ಕೆ ಹೋಗಿ ಲವ್ ಮ್ಯಾರೇಜ್ ಮಾಡಿಕೊಂಡ್ರು. ಸೊ ಈ ರೀತಿ ಅವ್ರ ಕತೆ. ಅವ್ರ ಹೆಸರು, ಬಾವ ಅವ್ರ ಹೆಸರು? ಅವ್ರ ಹೆಸರು ಬ್ರಹ್ಮ ಅಂತ. ವೆರಿ ನೈಸ್. ನಂದಿತಾ ಆ್ಯಂಡ್ ಬ್ರಹ್ಮ. ವೆರಿ ನೈಸ್. ಓಕೆ. ಎಲ್ಲಿ ಹರ್ಷ ಓದಿದ್ದು? ಎಲ್ಲಿ, ಯಾವ ಸ್ಕೂಲಲ್ಲಿ ಓದಿದ್ದು? ಸರ್, ನಾನು ಓದಿದ್ದೆಲ್ಲ ಆಬ್ವಿಯಸ್ಲಿ ಬೆಂಗಳೂರಲ್ಲೇ. ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ಓದಿದ್ದು. ಬಿಕಾಸ್ ನಮ್ಮ ಮನೆಯದು ಜಯನಗರ. ಫಸ್ಟ್ ನಾವು ಇದ್ದಿದ್ದು ಮಲ್ಲೇಶ್ವರಂ ಸರ್. ಅದೇ ಫಸ್ಟ್ ನೆನಪುಗಳು. ಮಲ್ಲೇಶ್ವರಂ ನಮ್ಮ? ಓಕೆ. ಎಕ್ಸಾಕ್ಟ್ಲಿ, ನಿಮ್ಮ ಏರಿಯಾ ಮಲ್ಲೇಶ್ವರಂ 15th ಕ್ರಾಸ್ ಹತ್ರ ಇದ್ವಿ. ಆ್ಯಂಡ್ ಅದಾದಮೇಲೆ ಜಯನಗರಕ್ಕೆ ಶಿಫ್ಟ್ ಆದ್ವಿ. ಸೊ ನಾನು ಓದಿದ್ದು ಬೆಳೆದಿದ್ದೆಲ್ಲ ಜಯನಗರದಲ್ಲಿ. ಜಯನಗರ ಮಾಧವನ್ ಪಾರ್ಕ್ ಹತ್ರ ಅಲ್ಲಿ ಸ್ಟೇಡಿಯಂ ಇದೆಯಲ್ಲ, ಅಲ್ಲೇ ಬಾಸ್ಕೆಟ್ಬಾಲು, ಸ್ಕೇಟಿಂಗು, ಕ್ರಿಕೆಟ್ ಎಲ್ಲ ಹುಡುಗರ ಜೊತೆ ಆಡೋಕೆ ಹೋಗ್ತಾ ಇದ್ವಿ. ಓಕೆ. SSVM ಅಂತ ಸ್ಕೂಲು ಸರ್, ಶ್ರೀ ಸರಸ್ವತಿ ವಿದ್ಯಾಮಂದಿರ ಅಂತ. ಫಸ್ಟಿಂದ 7th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಿದ್ದು. ಆಮೇಲೆ 3 ವರ್ಷ ಹೈಸ್ಕೂಲು ವಿಜಯ ಹೈಸ್ಕೂಲ್. ವಿಜಯ ಹೈಸ್ಕೂಲ್ ಅಂದರೆ ಆ ಟೈಮಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸು. ಸೊ ಅಂದರೆ ನಾ 10th ರಾಂಕ್ ಸ್ಟೂಡೆಂಟ್ ಸರ್. ಆಮೇಲೆ ಹೇಗೆ ಅಂತ ಕೇಳಬೇಡಿ, ನೀವು ಕೇಳಿದ್ರೆ ನಾನು ಹೇಳಲ್ಲ. 10th ಚೆನ್ನಾಗಿ ಓದ್ತಾ ಇದ್ದೆ. ಆಮೇಲೆ ವಿಜಯ ಹೈಸ್ಕೂಲ್ ಓದಿದೆ. ಆ್ಯಕ್ಚುಲಿ ಬೈ ಪ್ರೊಫೆಷನ್, ಬೈ ಕ್ವಾಲಿಫಿಕೇಷನ್ ಐ ಆಮ್ ಅ ಲಾಯರ್. ಇದೆಷ್ಟೋ ಜನ ಗೊತ್ತಿಲ್ಲ. ಆ್ಯಕ್ಚುಲಿ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ಇನ್ ಕಾರ್ಪೊರೇಟ್ ಲಾ. ಯಾವುದರಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಅಂತ ತಾವು ಕೇಳಿರ್ಬೋದು. ಗೊತ್ತು, ನಮ್ಮ ನಾಗರಬಾವಿ. ಅದು ಆ ಟೈಮಲ್ಲೂ ಅಷ್ಟೇ. ಈಗಲೂ ಐ ಥಿಂಕ್ ಸಪೋಸ್ ಟು ಬಿ ಏಷ್ಯಾಸ್ ನಂಬರ್ 1 ಲಾ ಸ್ಕೂಲ್. ಅಲ್ಲಿ ಎಂಟ್ರಿ ಸಿಗೋಕ್ಕಿಂತ ಪಾಸ್ ಮಾಡಿ ಆಚೆ ಬರೋದು ಕಷ್ಟ ಸರ್. ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಸೊ ಅಲ್ಲಿ ನಾ ಮಾಸ್ಟರ್ ಡಿಗ್ರಿ ಕೂಡ ಓದಿದೆ. ಬಟ್ ಲಾ ಬಿಕಾಸ್ ಆಫ್ ಮೈ ಕ್ವಾಲಿಫಿಕೇಷನ್, ಮೀಡಿಯಾ ಬಿಕಾಸ್ ಆಫ್ ಪ್ಯಾಷನ್ ಅಂತ ಯಾವಾಗ ಹೇಳ್ತಾ ಇದ್ದೆ. ಸೊ ಓದಿದ ಲಾ ಆದರೂ ಯಾವತ್ತು TV, ರೇಡಿಯೋಲೇ ಇದ್ದೆ. ಈಗೇನೋ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಆ ಪಾರ್ಟಿಗೆ ಬಂದಾಗ ನಿಮ್ಗೆ ಹೇಳ್ತೀನಿ. ಶ್ಯೂರ್. ಎಸ್. ಹೇಗಿದ್ರಿ ಚೈಲ್ಡ್ಹುಡ್ಡಲ್ಲಿ? ಮಿಸ್ಯೂಸ್ ಆಗಿದ್ರಾ? ಯಾವ ಥರ ಇದ್ರಿ ಸರ್? ನಾ ಚೈಲ್ಡ್ಹುಡ್ಡಲ್ಲೂ ಅಷ್ಟೇ, ಈಗಲೂ ಅಷ್ಟೇ ತುಂಬ ಒಳ್ಳೆ ಮಗು ಸರ್. ಯಾರಿಗೆ ನೀವು ಹರ್ಷ ಅಂತ ಕೇಳಿ, ಅಂದರೆ ನಾನು ಸುಮ್ಮನೆ ಹೊಳ್ಕೊತಾ ಏನಂತಲ್ಲ, ಒಳ್ಳೆಯವನು ಅಂತ ಹೇಳ್ತಾರೆ, ಕಾಮಿಡಿ ಮಾಡ್ತಾನೆ ಅಂತ ಹೇಳ್ತಾರೆ.
ಚೈಲ್ಡ್ಹುಡ್ಡಲ್ಲಿ ಈ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸು ಕಾಲೇಜ್ ಫೆಸ್ಟ್ಗಳು ಇದರಲ್ಲೆಲ್ಲ ಆ್ಯಕ್ಟಿವ್ ಆಗಿರ್ತಿದ್ರೆ 100% ರಘು ಅವರೇ. ನಾನು ಆ್ಯಕ್ಚುಲಿ ಅದರಲ್ಲೇ ಆ್ಯಕ್ಟಿವ್ ಆಗಿರ್ತಾ ಇದ್ದಿದ್ದು. ಓಕೆ. ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಸರ್. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇಂಗ್ಲೀಷ್ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್, ಅವಾಗೆಲ್ಲ ಜಾಸ್ತಿ ಇಂಗ್ಲೀಷ್ ಕಾಂಪಿಟೇಷನ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಪ್ರೈಸ್. ಸೊ ಅವಾಗಿಂದ ಇನ್ನಿಂಗ್ ಸ್ಟಾರ್ಟ್ ಆಯ್ತು ಸರ್. ಆ್ಯಂಡ್ ಲಕ್ಕಿಲಿ ಆ್ಯಂಡ್ ಆ್ಯಕ್ಚುಲಿ ಇದಕ್ಕೆ ಒನ್ ಆಫ್ ದ ರೀಸನ್ಸ್ ಕೂಡ ನಮ್ಮ ತಾಯಿ. ಯಾಕೆಂದರೆ ನನ್ನ ತಾಯಿನ ಚಿಕ್ಕಮೋದಾಗ ತುಂಬ ಕತೆ ಪುಸ್ತಕಗಳನ್ನ ಓದಿ ಹೇಳೋರು. ಸೊ ಇವತ್ತಿನ ದಿನ ಏನಾದರೂ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಒಂದು ಇಂಗ್ಲೀಷ್ ಸ್ವಲ್ಪ ಮಾತಾಡ್ತೀನಿ ಅನ್ನೋದಕ್ಕೆ ಕಾರಣ ಅವರೇ. ಕತೆ ಪುಸ್ತಕಗಳೆಲ್ಲ ಓದಿ ಹೇಳೋರು. ಸೊ ನಾನು ತೊಗೊಂಡು ಓದ್ತಾ ಇದ್ದೆ. ಸಿಕ್ಕಾಪಟ್ಟೆ ಕಣ್ಣು ಪವರ್ ಇನ್ಕ್ರೀಸ್ ಆಗೋಯಿತು. ಆದರೂ ಕೇರ್ ಮಾಡಿದ್ರೆ ದಿನಕ್ಕೆ ಒಂದು 20 ಪುಸ್ತಕ ಓದ್ತಾ ಇದ್ದೆ. ಸೊ ಅದರಿಂದ ಎಲ್ಲ ಕಾಂಪಿಟೇಷನ್ಸು ಪಾರ್ಟಿಸಿಪೇಟ್ ಮಾಡ್ಕೊಂಬಂದೆ ರಘು ಅವರೇ. ಅದು ಸ್ಕೂಲಲ್ಲಿ ಆಗಿರ್ಬೋದು, ಹೈಸ್ಕೂಲಲ್ಲಿ ಆಗಿರ್ಬೋದು. ಐ ಥಿಂಕ್ ಇದುವರೆಗೂ ಮೇ ಬಿ ಒಂದು 500 - 600 ಪ್ರೈಸ್ ಆದರೂ ಬಂದಿದೆ. ಅದು ಹೆಂಗೆ ಬಂತೋ ಗೊತ್ತಿಲ್ಲ, ಮನೇಲೆಲ್ಲ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಅಂದರೆ ಕಾಲೇಜಲ್ಲೆಲ್ಲ ಈ ಡಿಬೇಟ್ಗಳು, ಎಸ್ಸೆಗಳು, ಎಲೋಕ್ಯೂಷನ್ ಕಾಂಪಿಟೇಷನ್ ಬೋತ್ ಕನ್ನಡದಲ್ಲೂ ಅಷ್ಟೇ, ಇಂಗ್ಲೀಷಲ್ಲೂ ಅಷ್ಟೇ. ಸೊ ಸುಮಾರು ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋದರೆ ಅಯ್ಯೋ ನನ್ನ ಮಗ ಬಂದಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋರು. ನಾವು ಹೋಗ್ಬಿಟ್ಟು ಫುಲ್ಲು ಅದು ಇದು ಡಾಮ್ ಡಿಮ್ ಅಂತ ಮಾತಾಡ್ಬಿಟ್ಟು ಬರ್ತಾಯಿದ್ವಿ. ಸೊ ಸುಮಾರು ಸರ್ಟಿಫಿಕೇಟ್ಗಳು, ಪ್ರೈಸ್ಗಳು ಸ್ಟೇಟ್ ಲೆವೆಲಲ್ಲಿ ಬೇರೆ ಲೆವೆಲ್ಗಳು ಬಂದಿದೆ. ಅಂದರೆ ಅದು ಕಾಲೇಜ್ ತನಕ, ಅದಾದಮೇಲೆ ಪಾರ್ಟಿಸಿಪೇಟು ಮಾಡಲಿಲ್ಲ, ಬರಲೂ ಇಲ್ಲ. ಓಕೆ. ಚೈಲ್ಡ್ಹುಡ್ಡಲ್ಲಿ ಅಪ್ಪ ಅಮ್ಮ ನೀವು ತಂಗಿ ಹೇಗಿರ್ತಿತ್ತು ಆ ಡೇಸು? ಅಂದರೆ ಓಕೆ, ನಿಮ್ಮದೇ ಆದಂಥ ಒಂದು ಪುಟ್ಟು ಪ್ರೇಮಲೋಕ. ಆ ದಿನಗಳು ತುಂಬ ಚೆನ್ನಾಗಿತ್ತು ರಘು ಅವರೇ. ಐ ಫೀಲ್ ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ನೋಡಿದ್ದೀನಿ. ಕೆಲವು ಪೀರಿಯಡ್ ತುಂಬ ಚೆನ್ನಾಗಿರೋದು, ಕೆಲವು ಪೀರಿಯಡ್ ಫುಲ್ ಡೌನು, ಆಮೇಲೆ ತುಂಬ ಚೆನ್ನಾಗಿರೋ. ಈ ಥರ ನನ್ನ ಲೈಫು ಒಂದು ಫ್ಲ್ಯಾಟ್ ಲೈನ್ ಇಲ್ಲವೇ ಇಲ್ಲ, ಫುಲ್ಲು ಬೆಂಗಳೂರು ರಸ್ತೆಗಳ ಥರನೇ ಅಂಕು ಡೊಂಕಾಗೆ ಬಂದಿರೋದು. ಐ ಥಿಂಕ್ ನಾನು ಹುಡ್ದಾಗಿಂದ 16 ವರ್ಷದ ತನಕ ತುಂಬ ಚೆನ್ನಾಗಿತ್ತು. ಅಂದರೆ ಏನು ಯೋಚನೆ ಇಲ್ಲ, ಆಟ ಆಡಿಕೊಂಡು. ಸರ್ ನಂಗೆ ಇನ್ನೊಂದು ಏನಂದರೆ ಹುಡ್ದಾಗಿಂದ ಆ್ಯಕ್ಚುಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಉಪೇಂದ್ರ ಹೇಳ್ತಾರಲ್ಲ, ಏನಂದರೆ 2 ಕಣ್ಣಲ್ಲಿ ಆ್ಯಕ್ಚುಲಿ ನನ್ನ ಐಸೈಟ್ ಅಷ್ಟು ಕರೆಕ್ಟಾಗಿಲ್ಲ. ನಾನು ತೋರಿಸ್ಕೊಳ್ಳಲ್ಲ, ಯೂಶಲಿ ತೋರಿಸ್ಕೊಳ್ಳಲ್ಲ, ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಸೊ ಏನಂದರೆ ಹುಡ್ದಾಗಿದ್ದ ಗೊತ್ತಿಲ್ಲ ಅದು ಯಾವ ಮುಹೂರ್ತದಲ್ಲಿ ಹುಟ್ಟಿದ್ನೋ ಏನಾಯ್ತೋ ಗೊತ್ತಿಲ್ಲ, ಅಥವಾ ನಮ್ಮ ತಾಯಿ ಹೊಟ್ಟೆಲಿದ್ದಾಗ ಸೂರ್ಯಗ್ರಹಣ ಆಗಿತ್ತಂತೆ. ಸೊ ಮೋಸ್ಟ್ಲಿ ದಟ್ ಈಸ್ ಒನ್ ಆಫ್ ದ ರೀಸನ್ ಅಂತ ನಾನು ಅನ್ಕೊತೀನಿ. 2 ಕಣ್ಣಲ್ಲಿ ಆ್ಯಕ್ಚುಲಿ ರೆಟಿನಲ್ಲಿ ಒಂದು ಪಾರ್ಟ್ ಇರ್ಬೇಕು ಸರ್, ನನ್ನ ಕಣ್ಣದ ಪಾರ್ಟೇ ಇಲ್ಲ. ಅಯ್ಯೋ. ಸೊ ಸೀರಿಯಸ್ಲಿ. ಸೊ ಡಾಕ್ಟರ್ ಮೇಕ್ರಿ ಅಂತ ಇದ್ದರು. ಸೊ ನಮ್ಮ ತಾತ ಬಂದು ನಂಗೆ ತುಂಬ ಕ್ಲೋಸ್, ಅಂದರೆ ನಮ್ಮ ತಾಯಿಯವ್ರ ತಂದೆಯವ್ರನ್ನ ಅಣ್ಣ ಅಂತ ಕರಿತಾ ಇದ್ವಿ. ಅವ್ರು ಡಾಕ್ಟ್ರ್ ನೋಡ್ಬಿಟ್ಟೆ ಇಲ್ಲ ಈ ಹುಡುಗ 3rd ಸ್ಟ್ಯಾಂಡರ್ಡ್ನ ಓದೋಕ್ಕೆ ಸಾಧ್ಯ ಇಲ್ಲ, ಇವ್ನು ಓದೋಕ್ಕಾಗಲ್ಲ, ಇವ್ನಿಗೆ ಐಸೈಟ್ ತುಂಬ ಕಮ್ಮಿ ಇದೆ ಅಂತ ಹೇಳಿದ್ರು. ಸರ್ ನಾನು ಚಾಲೆಂಜಾಗಿ ತೊಗೊಂಡೆ ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ಸ್ಕೂಲಲ್ಲೂ ಅಷ್ಟೇ ನಾನು ಏನು ಮಾಡ್ತಾಯಿದ್ದೆ, ಈ ಬೋರ್ಡ್ ಕಾಣಲ್ಲ, ಏನು ಬರೀತಾ ಇದ್ದಾರೋ ಅವ್ನಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಮ್ಯಾಥ್ಸಲ್ಲಿ ವೀಕು, ಇಲ್ಲಾಂದರೆ ಬೇರೆ ಸಬ್ಜೆಕ್ಟ್ ಇಂಗ್ಲೀಷು ಸೈನ್ಸಲ್ಲೆಲ್ಲ ತುಂಬ ಒಳ್ಳೆ ಸ್ಟೂಡೆಂಟ್. ಸೊ ಬೋರ್ಡ್ ಹತ್ರ ಹೋಗ್ಬಿಟ್ಟು ಬರ್ಕೊತಾ ಇದ್ದೆ. ಎಲ್ಲ ಹುಡುಗರು ಚಾಪೀಸಲ್ಲಿ ಹೊಡಿಯೋರು ಹಿಂದೆ ಬರೋ, ಬಿಕಾಸ್ ಪಾಪ ಅವ್ರಿಗೆ ಡಿಸ್ಟರ್ಬ್ ಆಗೋದಲ್ಲ. ಆವಾಗಲೇ ನಾನು ಡಿಸೈಡ್ ಮಾಡಿದೆ ಸರ್, ಈ ನಾರ್ಮಲಾಗಿ ಇರೋ ಜನಕ್ಕೆ ತೋರಿಸ್ಬೇಕು ನನ್ನ ಟ್ಯಾಲೆಂಟ್ ಏನಂತ ಒಂದು ಎಲ್ಲೋ ಒಂದು ಕಡೆ ಒಂದು ಇನ್ನೋಸೆಂಟಾಗೆ ಒಂದು ಸಣ್ಣ ಕಿಡಿ ಅಂತಿರೋ, ಕಿಚ್ ಅಂತಿರೋ ಅದೇನೋ ಒಂದು ಬಂತು. ಸೊ ಅದರಿಂದ ಸ್ಕೂಲಲ್ಲಿ ಐ ವಾಸ್ ಆಲ್ವೇಸ್ ಎ ವೆರಿ ಗುಡ್ ಸ್ಟೂಡೆಂಟ್. ಅಕಾಡೆಮಿಕ್ಸಲ್ಲೂ ಮುಂದೆ ಇದ್ದೆ, ಎಲ್ಲ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ. ತುಂಬ ಗಾಂಧಿ ರಘು ಅವರ, ತುಂಬ ನನ್ನಂಥ ಗಾಂಧಿ ಇಲ್ಲ. ಅದು ನೆಕ್ಸ್ಟ್ ಪಾರ್ಟ್ ಏನಂತ, ಗಾಂಧಿಯಿಂದ ಗೋಡ್ಸೆ ಹೆಂಗಾದೆ ಅಂತ ಅದು ಆಮೇಲೆ ಹೇಳ್ತೀನಿ ನಿಮಗೆ, ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಗಾಂಧಿ ಆಗಿದ್ದೆ, ಎಲ್ರಿಗೂ ರೆಸ್ಪೆಕ್ಟ್ ಮಾಡಿ. ಟೀಚರ್ಸ್ ಪೆಟ್ ಅಂತಾರಲ್ಲ, ಟೀಚರ್ ಏನು ಪ್ರಶ್ನೆ ಇದ್ರು ನನ್ನೇ ಕೇಳೋದು. ಕ್ಲಾಸಲ್ಲಿ ಇಂಗ್ಲೀಷ್ ಸಖತ್ತಾಗಿ ಮಾತಾಡ್ತಾ ಇದ್ದೆ. ಯಾರು ಇಂಗ್ಲೀಷಲ್ಲಿ ತಪ್ಪು ಮಾತಾಡೋದನ್ನು ಪಾಯಿಂಟ್ ಔಟ್ ಮಾಡೋದು. ಓಕೆ, ಯಾರೋ ಕೆಲವರು ಏನೋ ಪಾಯಿಂಟ್ ಜಂಬ ಅಂದ್ಕೊಂಡ್ರೇನೋ ಗೊತ್ತಿಲ್ಲ ಸರ್. ಬಟ್ ಬೇಸಿಕಲಿ ಚೈಲ್ಡ್ಹುಡಲ್ಲಿ ನಾನು ತುಂಬ ಒಳ್ಳೆ ಮಗು, ಎಲ್ರಿಗೂ ಹೆಲ್ಪ್ ಮಾಡೋದು, ಕಾಮಿಡಿ ಮಾಡೋದು, ಖುಷಿಯಾಗಿರೋದು, ನಾಯಿಗಳಿಗೆ ಹೆಲ್ಪ್ ಮಾಡೋದು, ಈ ಥರ ಮಾಡ್ಕೊಂಡಿದ್ದೆ. ಸೊ ಚೈಲ್ಡ್ಹುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ತಂದೆ ತುಂಬ ಸ್ಟ್ರಾಂಗ್ ಫಿಗರ್. ನಮ್ಮ ತಂದೆ ಅವ್ರ ವಿಲ್ ಪವರು, ಅಂದರೆ ಈಸ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಅಂತಾರಲ್ಲ, ಈಗಲೂ ಅಷ್ಟೇ ಸರ್. ಈಗ ನಮ್ಮ ತಂದೆಗೆ ಒಂದು ಸುಮಾರು 74-75 ವರ್ಷ. ಏನಾರು ನಾ ಗಲಾಟೆ ಮಾಡಿದ್ರೆ ನನಗೆ ಹೊಡೆಯೋ ಶಕ್ತಿ ಈಗಲೂ ಇದೆ ಅವ್ರಿಗೆ. ನನಗೇನು ಖುಷಿ ಅಂದರೆ ಈ ವಯಸ್ಸಲ್ಲೂ ನಮ್ಮ ಅಪ್ಪ ಹೊಡಿಯೋಕ್ಕೆ ಬರ್ತಾರಲ್ಲಪ್ಪ, ನನಗೆ ಆ ಖುಷಿ. ಟಚ್ ವುಡ್. ಸೊ ಅವರೊಂದು ಪಿಲ್ಲರ್ ಆಫ್ ಸ್ಟ್ರೆಂತ್ ಆ್ಯಂಡ್ ವಿಲ್ ಪವರ್, ಆ ಥರ ಇದು. ವೆರಿ ಪ್ರಾಕ್ಟಿಕಲ್, ಅಷ್ಟೇ ಸ್ಪಿರಿಚುವಲ್ ಲೈನಲ್ಲೂ ಇದ್ದಾರೆ. ದೇವಸ್ಥಾನದ ಸೇವೆ ಎಲ್ಲ ತುಂಬ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದಂಗೆ ಜನಕ್ಕೆ ಸಹಾಯ ಮಾಡ್ತಾರೆ. ನಮ್ಮ ತಾಯಿ ತುಂಬ ಇನ್ನೋಸೆಂಟ್, ಪ್ಯೂರ್ ಸರ್. ಈಗ ಎಲ್ಲರೂ ತಾಯಿ ದೇವ್ರು ಅಂತಾರೆ, ಬಟ್ ನಿಜವಾಗ್ಲೂ ರಘುವರೇ ನಮ್ಮ ತಾಯಿನ ದೇವ್ರು ಅಂತ ಹೇಳಿದ್ರೆ ಅದು ಎಕ್ಸಾಜರೇಷನ್ ಆಗಲ್ಲ. ಬರೀ ನಾನು ಅಷ್ಟೇ ಇಲ್ಲ, ನಮ್ಮ ಕ್ಲೋಸ್ ಯಾರು ಇದ್ದಾರೋ ಅವಾಗಿನ ನಮ್ಮ ಉದಯ ಟಿ ವಿ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ FM ಡೇಸಿಂದ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಮನೆಗೆ ಬಂದರೂ ಊಟ ಹಾಕದೆ ಕಳಿಸಲ್ಲ. ತುಂಬ ಇನ್ನೋಸೆಂಟ್, ಪ್ಯೂರ್ ಅಂತಾರಲ್ಲ, ತುಂಬ ಡಿವೋಟೆಡ್, ತುಂಬ ಸ್ವೀಟ್. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡು ಇವತ್ತವರೆಗೂ ಅಷ್ಟೇ. ನಮ್ಮ ತಂದೆ ತಾಯಿ ಜೊತೆ ನಾನು ಏನಾದರೂ ಶೇರ್ ಮಾಡ್ತೀನಿ ರಘುವರೇ, ನನಗೆ ಏನು ಮುಚ್ಚುಮರ ಇಲ್ಲ. ನನಗೆ ಏನಾದ್ರು ತಪ್ಪು ಅನಿಸಿದ್ರೆ ಅದು ಮಾಡಲ್ಲ, ಮಾಡಿದ್ರೆ ತಪ್ಪು ಅನ್ಸಲ್ಲ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಟೈಮ್ ಥೈಲ್ಯಾಂಡ್ ಟ್ರಿಪ್ಗೆ ಹೋದಾಗ ನಿಮ್ಮ ತಂದೆ ತಾಯಿಗೆ ಹೇಳ್ಬಿಟ್ಟೆ ಹೋಗಿದ್ದು, ಈ ಥರ ಹೋಗ್ತಾ ಇದ್ದೀನಿ, ಸುಮ್ಮನೆ ನೋಡ್ಕೊಂಬರಕ್ಕಷ್ಟೇ, ಸೈಟ್ ಸೀಯಿಂಗ್ ಅಂತ ಹೋಗ್ಬಿಟ್ಟು. ಸೊ ಏನಿದ್ರು ನಾನು ರಿವೀಲ್ ಮಾಡ್ತೀನಿ ರಘುವರೇ, ಏನು ಮುಚ್ಚುಮರ ಇಟ್ಕೊಳ್ಳಲ್ಲ ತಂದೆ ತಾಯಿಯಿಂದ. ನನ್ನ ತಂಗಿಗೂ ನನಗೂ ವಯಸ್ಸು ಡಿಫ್ರೆನ್ಸ್ ಜಾಸ್ತಿ ಇದ್ದಿದ್ದರಿಂದ ಅದೇ ಸುಮಾರು ಫೈಟಿಂಗ್ ಆಗೋದು. ನನ್ನ ತಂಗಿಗೆ ನಾನು ಏನು ವಾಪಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವಳು ಕೂಡ ನನಗಿಂತ ಸ್ಟೂಡಿಯಸ್ಸು. ಅವಳಿಗೆ ನಾ ಎಲ್ಲ ಹೇಳ್ಕೊಟ್ಬಿಟ್ಟು ಕಾಂಪಿಟೇಷನ್ಗೆ ಕಳಿಸ್ತಾ ಇದ್ದೆ. ಬಟ್ ಅವಳಿಗೆ ನನ್ನಷ್ಟು ಟ್ಯಾಲೆಂಟ್ ಇಲ್ಲ ಅದರಲ್ಲಿ. ಬಟ್ ಅವಳು ಈಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನೋಡೋಣ, ನಿಮ್ಮಂಥವ್ರ ಗೈಡೆನ್ಸಿಂದ ಅವಳು ಚೆನ್ನಾಗಿ ಮಾಡ್ಬೋದೇನೋ. ವಂಡರ್ಫುಲ್. ಎಸ್, ಹರ್ಷ ಅವ್ರಿಗೆ ಈ ಮೀಡಿಯಾ ಅಥವಾ ಫಸ್ಟ್ ನೀವು ನಮಗೆ ಪರಿಚಯ ಆಗಿದೆ ಉದಯ ಟಿ ವಿ ಮೂಲಕ. ಕರೆಕ್ಟ್. ಅದಕ್ಕೆ ಮುಂಚೆ ಯಾವ್ದಾರು ಬೇರೆ ಎಲ್ಲಾರು ಮಾಡಿದ್ರಾ, ಎಲ್ಲಾರು ಕಾಣಿಸ್ಕೊಂಡಿದ್ರಾ? ಇಲ್ಲ ಸರ್, ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ. ಐ ಥಿಂಕ್
ಸಂಡೇನೇನೋ ಅವ್ರು ಫೋನ್ ಮಾಡಿ ಶೈಲಜಾ ಅವರು ನಾಳೆ ಶೂಟಿಂಗ್ ಇದೆ, ಬ್ಲೂ ಶರ್ಟ್ ಮಾತ್ರ ತೊಗೊಂಬರೋಣ. ನಂಗೆ ಏನಕ್ಕೆ ಕ್ರೋಮಕ್ಕೆ ಗೊತ್ತಿಲ್ಲ, ಏನಕ್ಕೆ ಟಿ ವಿ ಬ್ಲೂ ಶರ್ಟ್ ನಂಗೆ ಏನೂ ಗೊತ್ತಿಲ್ಲ. ಸರಿ ತೊಗೊಂಡೋದೆ ಸರ್. ಅಲ್ಲಿಂದ ಆ್ಯಕ್ಚುಲಿ ಮೀಡಿಯಾ ಜರ್ನಿ ಸ್ಟಾರ್ಟ್ ಆಯಿತು. ಯಾವುದು ಫಸ್ಟ್ ಪ್ರೋಗ್ರಾಮ್ ಮಾಡಿದ್ದು?